ಸರಳೀಕರಣಗಳನ್ನು ಭಾಳ ಪ್ರಯತ್ನ ಮಾಡಬೇಕು, ಚೆಂದಂಗೆ ಕಲಿಬೇಕು. ನೀವು ಈಗ ಶಾಂಪಲ್ ಹಾಕಿನ ನಾನು ಈಗ ನಿಮಗೆ ಸಿಂಪಲ್ ಆಗಿ ನಾ ತಿಳಿಸ್ಲಿಕ್ಕತ್ತನು, ಲಕ್ಷ ಕೊಟ್ಟು ನೋಡ್ರಿ. ನಾ ತಿಳಿಸ್ತೇನೆ ನೋಡಿ. ಈಗ ಯಾವುದೇ ಒಂದು ಕ್ರಿಯೆಯನ್ನು ಭಿನ್ನರಾಶಿ, ಇವು ಸರಳೀಕರಣ, ಇವು ಸಿಂಪ್ಲಿಫಿಕೇಶನ್ಗಳನ್ನು ನಿಮಗೆ ಮುಂದೆ ಚಾಲು ಆಗ್ತಾವಂತ. ಈಗ ಏನಾಗ್ಯದ, ನಿಮಗೆ ಮುನ್ಸೂಚನೆ ತೋರಿಸ್ತದೆ. ನಿಮಗೆಲ್ಲ ರೀತಿಯಿಂದ ಹಿಂದಿನ ಭಿನ್ನರಾಶಿ ಕೂಡಿಸೋದು, ಕಳೆದು, ಗುಣಾಕಾರ, ಭಾಗಾಕಾರ ಆಲ್ಮೋಸ್ಟ್ ಅಲ್ಲೆಲ್ಲ ನಿಮಗೆ ಶಾರ್ಟ್ ಮೆಥಡ್ದಾಗೆ ತೋರಿಸ್ಯಾನ ನಾನು. ಮುಂದೆ ಭಿನ್ನರಾಶಿಗಳು ಸೀರಿಯಲ್ದಾಗ ನೋಡ್ಕೊರಿ, ಭಾಳ ಚೆಂದಂಗಿರ್ತಾವ. ಈಗ ಸದ್ಯ ನಾವು ಯಾವ ಕ್ರಿಯೆ ಮೊದಲು ಮಾಡ್ಕೋಬೇಕಿಲ್ಲೇ, ಪ್ಲಸ್ ಅದ, ಗುಣಾಕಾರದ, ಮೈನಸ್ ಅದ, ಭಾಗಲೆ ಅದ, ಆಫ್ ಅದ ಅಂದ್ರೆ ನೀವು ಮೊದಲ ಆಫ್ ಕ್ರಿಯೆಯನ್ನು ಮಾಡ್ಕೋಬೇಕು. ಆಫ್ ಅಂದ್ರೆ ಏನು? ಗುಂಡ್ಲೆ. 4 × 1 = 4 = 7 4 ಅಂಶ. ಆಫ್ ಅಂದ್ರೆ ಗುಂಡ್ಲೆ. ನಾ ಅದನ್ನೇ ಬರ್ದಿರ್ತನು. 3 × 1 = 3 4 3 ಅಂಶ. ನೋಡ್ರಿ, ಈ 3 ಹೋತು, ಈ 3 ಹೋತು, ಬರೋಬ್ಬರಿ 7 3 ಅಂಶ ಬಂತು. ಅದನ್ನು ತಂದು ಏನು ಮಾಡಬೇಕು, ಈ ಭಾಗಲೇದ ಮುಂದೆ ಹಚ್ಬೇಕು. ಅದನ್ನು ತಿಳ್ಕೊಬೇಕು ನೀವು. ಇದು ನೋಡ್ರಿ, ಇದು ಸಿಂಬಾಲ್. ಅದರ ಉತ್ತರ ತಂದು ಇಲ್ಲೇ ಹಚ್ಚಬೇಕು ನೀವು. ಹೊಳ್ಳಿ ಹಚ್ಕೋರಿ. 1 ಪೂರ್ಣಾಂಕ 1 ಪೂರ್ಣಾಂಕ 1 2 ಅಂಶ ಪ್ಲಸ್ 1 7 ಅಂಶ ಕುಂಡ್ಲೆ 10 ಪೂರ್ಣಾಂಕ 1 2 ಅಂಶ ಮೈನಸ್ 2 ಪೂರ್ಣಾಂಕ 1 3 ಅಂಶ ಭಾಗಿಲೆ ಏನು ಬಂದದ ಉತ್ತರ? 7 3 ಅಂಶ ಬಂದವು. ಈಗ ಇದರೊಳಗೆ ಯಾವ ಕ್ರಿಯೆ ಮೊದಲು ಮಾಡ್ಕೋಬೇಕು ಅದನ್ನು ಸರಿಯಾಗಿ ಅರ್ಥ ಮಾಡ್ಕೋಬೇಕು. ಗುಣಾಕಾರ ಕ್ರಿಯೆ, ಭಾಗಾಕಾರ ಕ್ರಿಯೆ. ಇಲ್ಲಿ ನೋಡಿ, ಭಾಗಾಕಾರ ಕ್ರಿಯೆ ಅದ, ಭಾಗಾಕಾರ ಕ್ರಿಯೆ ಮಾಡ್ಕೊರಿ. 3 2 6 1 7 3 ಅಂಶ 7 3 ಅಂಶ ಭಾಗಿಲೆ 7 3 ಅಂಶ. 7 3 ಅಂಶಕ್ಕೆ 7 3 ಅಂಶದೇನು ಬಾಚಿದ್ರೆ ಉತ್ತರ ಏನು ಬರ್ತದ? 1 ಬರ್ತದ. 7 3 5ಕ್ಕೆ 5ರಲ್ಲಿ ಬಾಗಿಸಿದ್ರೆ 1 ಬರ್ತದೆ. 7 3 ಅಂಶಕ್ಕೆ 7 3 ಅಂಶಲ್ಲೇ ಬಾಗಿಸಿದ್ರೆ 1 ಬರ್ತದೆ. 8ಕ್ಕೆ 8ರಲ್ಲೇ ಬಾಗಿಸಿದ್ರೆ 2 ಬರ್ತದೆ. ಸುಮ್ಮನೆ ಹಿಂಗೆ ಕಡ್ತಾ ಹೊಡೆದು ಗುಣಾಕಾರ ಮಾಡ್ಕೋತ ಕೂಡ್ಲಿಕ್ಕೆ ಹೋಗ್ಬೇಡ್ರಿ, ಟೈಮ್ ವೇಸ್ಟ್ ಆಗ್ತದೆ. ಮತ್ತೇನು ಮಾಡಬೇಕು? 1 ಪೂರ್ಣಾಂಕ 1 2 ಅಂಶ ಪ್ಲಸ್ 1 7 ಅಂಶ ಗುಂಡ್ಲೆ 10 2 21 21 2 ಅಂಶ. ನೋಡ್ರಿ, 10 2 20 21 2 ಅಂಶ ಮೈನಸ್ ಇದರ ಉತ್ತರ ಏನು ಬಂದದ? 1 ಬಂದದ. ಅದನ್ನು 1 ಇಟ್ಬಿಡ್ರಿ. ಹಿಂಗೆ ಈಗ ಯಾವ ಕ್ರಿಯೆ ಮೊದಲ? ಗುಣಾಕಾರ ಕ್ರಿಯೆ. ನೋಡ್ರಿ, 1 7 ಅಂಶ ಗುಂಡ್ಲೆ 21 ಏನು 2 ಅಂಶ. 7 1ಲೆ 7 3ಲೆ ಬರೋಬ್ಬರಿ 3 2 ಅಂಶ ಬಂತು. ಈ 3 2 ಅಂಶನ್ನ ಈ ಪ್ಲಸ್ನಾಗ ಮೈನಸ್ಕ್ಕೆ ಇಟ್ಕೊಂಡು ಬಿಡೋಕೆ, ಇದನ್ನು 1 ಪೂರ್ಣ 1 2 ಅಂಶ ಅಂತ ಇಟ್ಕೊಂಡು ಬಿಡ್ರಿ. ಈಗ ಇದನ್ನು ಇಲ್ಲಿ ನಾ ಮಾಡಿ ತೋರಿಸ್ ನೋಡಿ. ಈಗ ಅದನ್ನು ಹಚ್ಕೋರಿ. 1 ಪೂರ್ಣಾಂಕ 1 2 ಅಂಶ 1 ಪೂರ್ಣಾಂಕ 1 2 ಅಂಶ ಪ್ಲಸ್ 1 ಪೂರ್ಣಾಂಕ 1 2 ಅಂಶ ಮೈನಸ್ 1. ಇಲ್ಲೇ ಪ್ಲಸ್ 1 ಮೈನಸ್ 1 ತೆಗೆದು ಬಿಡ್ರಿ. ಇನ್ನೊಂದ್ಸಲ ಹಚ್ಚಿ ತೋರಿಸ್ಲೇನ ನೋಡ್ರಿ. 1 ಪೂರ್ಣಾಂಕ 1 2 ಅಂಶ ಪ್ಲಸ್ 1 ಪೂರ್ಣಾಂಕ 1 2 ಅಂಶ ಮೈನಸ್ 1 ಅದ. ಈ ಪ್ಲಸ್ 1 ಮೈನಸ್ 1 ತೆಗೆದು ಬಿಡ್ರಿ. ಆಮೇಲೆ 1 ಪ್ಲಸ್ ಇದು ಅರ್ಧ ಇದು ಅರ್ಧ 1 = 2. ಆನ್ಸರ್ = 2. ಬಾಯ್ದಿಂದ ಮಾಡೋದು ಕಲಿಬೇಕು ನೀವು. ನೋಡಿ, ಚೆಕ್ ಮಾಡ್ಕೊರಿ ನಿಮ್ಗೆ ಕರೆಕ್ಟ್ ಅದನ್ನು ಇಲ್ಲೋ. ಇನ್ನೊಂದ್ಸಲ ನೀವು ಚೆಕ್ ಮಾಡಿಕೊಂಡು ಆಮೇಲೆ ನಾನು ನಿಮಗೆ ತಿಳಿಸ್ತೇನೆ. ಓಕೆ, ನಿಮ್ದು ಉತ್ತರ ಬಂದೈತೆ ಕರೆಕ್ಟ್ ಹಾಕೋರಿ. ನಾ ಹೆಂಗೆ ತಿಳಿಸಿನು ಇದನ್ನು ರಿವಿಷನ್ ಮಾಡಿರಿ. ಇದನ್ನ ಏನಿಲ್ಲ ಅಂದ್ರೆ ನೀವು ಈ ಚಾಪ್ಟರ್ ಏನದಲ್ಲ ಆಲ್ಮೋಸ್ಟ್ ಅಲ್ಲೆಲ್ಲ ಗಣಿತಗಳು ಬಂದುಬಿಟ್ಟಿರ್ತಾವೆ. ಈಗ ನೋಡ್ರಿ, ನೀವು ಅಧಿಕ ಕಲ್ತ್ರಿ, ಗುಣಾಕಾರ ಕಲ್ತ್ರಿ, ಮೈನಸ್ ಕಲ್ತ್ರಿ, ಭಾಗಾಕಾರ ಕಲ್ತ್ರಿ, ಆಫ್ ಕಲ್ತ್ರಿ. ಇದನ್ನು ಭಾಳ ರಿವಿಷನ್ ಮಾಡ್ಬೇಕು ನೀವು ಅಭ್ಯಾಸ. ಇನ್ನು ಮುಂದೆ ಅದಕ್ಕೆ ನಂಬರ್ ದಶಮಾಂಶ ಭಾಗ ಬರ್ತದೆ. NCB ನಂಬರ್ 6 ಚಾಲು ಆಗ್ತದೆ ಇನ್ನು ಕೆಲವೇ ದಿವಸದೊಳಗೆ. ಈಗ ನಾವು ಯಾವ ಕ್ರಿಯೆಯನ್ನು ಮಾಡ್ಕೋಬೇಕು? ಈಗ
ಈ ಭಾಗಾಕಾರ ಕ್ರಿಯೆಯನ್ನು ಮಾಡ್ಕೋಬೇಕು. ಮಾಡಿದ್ರಿ ಅಂದ್ರೆ ಮಾಡ್ರಿ, ನಾ ದೂರ ಸರಿತಂದು ಮ್ಯೂಟ್ ಮಾಡಿ ಚಂದಂಗೆ ಮಾಡ್ರಿ ಗಣಿತಗಳನ್ನು. ಇದು ನ್ಯಾಚುರಲ್ ವಿಡಿಯೋ ಕೋಚಿಂಗ್ ಕ್ಲಾಸ್. ಇದನ್ನು ನೀವು ಲೈಕ್ ಮಾಡೋದು, ಸಬ್ಸ್ಕ್ರೈಬ್ ಆಗೋದು ಮರಿಬೇಡ್ರಿ. ನೋಡ್ರಿ, ಈಗ 3ನೇತೆ 4ನೇತೆ ಹುಡುಗರು ಲೆಕ್ಕ ಮಾಡ್ತಿದ್ವು ಅವಾಗ. ನೋಡ್ರಿ ಈಗ ಚಂದಂಗ ಅತಿ ಸರಳ ರೀತಿಯಿಂದ ತಿಳಿಸ್ತಿರ್ತಾನೆ. ನಾನು ಹೆಂಗೆ ಹಚ್ಚೋದು, ನಾ ಹೆಂಗೆ ಹಚ್ಕೋತನು, ಮೊದ್ಲು ಯಾವ ಕ್ರಿಯೆ ಮಾಡಬೇಕು, ಭಾಗಾಕಾರ ಕ್ರಿಯೆ ಮಾಡಬೇಕು. ಇದಕ್ಕೆ ಛೇದ ಇಲ್ಲ ಅಂದ್ರೆ 1 ಇಟ್ಕೋಬೇಕು. ಅದು ಪೂರ್ಣ ಸಂಖ್ಯೆ ಅದ, ಅದಕ್ಕೆ ಛೇದ 1 ಇಟ್ಕೋಲೇಬೇಕು ಭಾಗಾಕಾರದಾಗ. 4 1 4 1 3 7 4 ಭಾಗಿಲೆ ನೋಡ್ರಿ 8 ಛೇದ 1 ಬರೋಬರಿ 7 4 ಗುಂಡ್ಲೆ ಗುಣಕವಿಲ್ಲ. ಮತ್ತು ಮ್ಯಾಲೆ 1 ಆಗ್ತದ, ಕೆಳಗೆ ಏನಾಯ್ತು 8 ಆಯ್ತು. 7 1 7 4 8 32. ಈಗ ಅದನ್ನು ತಂದು ಎಲ್ಲಿ ಹಚ್ಬೇಕು ನೋಡ್ರಿ. 1 ಪೂರ್ಣಾಂಕ 1 7 1 ಪೂರ್ಣಾಂಕ 1 7 ಗುಂಡ್ಲೆ ಇದರ ಉತ್ತರ ಎಷ್ಟು ಬಂದದ? 7 32 ಬಂದದ. ಇಲ್ಲಿ ಇದನ್ನ ಪ್ಲಸ್ 2 3 ಪ್ಲಸ್ 2 3 ಮೈನಸ್ 3 4 ನೋಡಿ ಗುಣಾಕಾರ ಕ್ರಿಯೆ ಮಾಡ್ಕೋರಿ. 7 1 7 1 8 7 8 7 ಗುಂಡ್ಲೆ 7 32 ಸರಳ ಇರ್ತಾವೆ. 8 1 8 4 7 1 7 1 ಬರೋಬ್ಬರಿ 1 4. ಎಲ್ಲಿಡಬೇಕಾದಂತಂದ ಇಲ್ಲಿ ಉತ್ತರಕ್ಕೆ ಇಡಬೇಕಂದು. ಬರೋಬ್ಬರಿ 1 4 1 4 ಪ್ಲಸ್ 2 3 ಮೈನಸ್ 3 4. ಈಗ ನೋಡ್ರಿ, ಇಲ್ಲಿ 4 ಅದ, ಇಲ್ಲಿ 4 ಅದ. ಇದನ್ನ ಲಸ ತಕ್ಕೋತ್ ಕೂಡ್ಬಾರ್ದು. ಒಂದು ಅವಿಭಾಜ್ಯ ಸಂಖ್ಯೆ ಅದ ಅಂದ್ರೆ 1 4 ಬಿಡ್ರಿ, 4 3 12 ಇದನ್ನ ಲಸ ಮಾಡ್ಕೊಂಡ್ಬಿಡ್ರಿ. ಹೆಂಗೆ ಲಸ ಮಾಡ್ಬೇಕು ಅನ್ನೋದು ತೋರಿಸಿದ್ ನಾನು ನಿಮಗೆ. ಅದಕ್ಕೆ ಭಿನ್ನ ರಾಶಿ ಮಾಡುವ ಲಸ ತೆಗಿಬಾರ್ದು ನೀವು. ಈಗ ನಿಮಗೆ ಸರಿಯಾಗಿ ತಿಳಿದದಂತ ತಿಳ್ಕೊಂಡು ನಾನು ನೋಡ್ರಿ, ಸರಿಯಾಗಿ ತಿಳಿದಿದ್ದಿಲ್ಲ ಅಂದ್ರೆ ಇನ್ನೊಂದ್ಸಲ ರಿಪೀಟ್ ನೋಡ್ರಿ ನಾ ಬಿಡಿಸೋದು. ಈಗ ನೀವು ಗುಣಾಕಾರ ಕ್ರಿಯೆಯನ್ನು ಮಾಡಿದಿಂದ ಈ ಪ್ಲಸ್ ಅದ ಹಚ್ಚಿಕೆ ಹಚ್ಕೊಂಡಿರಿ. ಈಗ ನೋಡ್ರಿ 4 ಅದ 3 ಅದ 4 ಅದ, 4 3 12 ಆಗ್ತದೆ. 1 4 ಬಿಡಬೇಕು, ಯಾಕಂದ್ರೆ ಆ 12ರಾಗ ಈ 4 ಬಾಗ್ ಹೋಗ್ತದೆ. ಮತ್ತು ಇದು ಮಾಡಬಾರ್ದು. ನೋಡ್ರಿ 4 3 3 4 4 3 3 1 3 3 1 3 ಪ್ಲಸ್ 4 2 8 ಮೈನಸ್ 3 3 9. ಈಗ ಏನಾಯ್ತು? ಸರಿಯಾಗಿ ಅವು ಪ್ಲಸ್ಗಳನ್ನು ಕೂಡಿಸ್ಕೋರಿ. ಪ್ಲಸ್ ಕೂಡಿಸ್ಕೊಂಡು ಮೈನಸ್ ಮುಂದೆ ಆಮೇಲೆ ಕಳೆದ್ಬಿಡಿ. 8 3 ಎಷ್ಟು? 11 ಮೈನಸ್ 9 ಡಿವೈಡೆಡ್ ಬೈ 12. 11 9 ಕಳೆದ್ರೆ ಎಷ್ಟು? 2 2 12. 2 1 2 6. ಇದರ ಉತ್ತರ 1 6. ಆನ್ಸರ್ ಈಸ್ ಈಕ್ವಲ್ ಟು 1 6. ಕರೆಕ್ಟ್ ಅದಲ್ಲ? ನಾ ಚೆಕ್ ಮಾಡಿದಿಂದ ವಿಡಿಯೋ ಇದಾಗ್ತದೆ. ಯಾಕೆ ಏನಾರ ತಪ್ಪಿತ್ತಂದ್ರೆ ಮಾತು ನಾ ಮಾಡಿ ತಿರ್ಲಿಕ್ಕೆ ಬರ್ತದೆ. ಸರಿಯಾಗಿ ನೋಡ್ಕೋಬೇಕು, ನಿಮ್ಮದು ಕರೆಕ್ಟ್ ಬಂದದಿಲ್ಲ ನೋಡ್ರಿ. ನೋಡಿದಿಂದ ಸರಿಯಾಗಿ ಗಣಿತಗಳನ್ನು ಮಾಡಬೇಕು. ಬರ್ಕೊಡ್ರಿ ಫೇರ್ದಾಗ. ಚಂದಂಗ ಗಣಿತ ತಿಳಿಸೋದ ಫೇರ್ದಾಗ ಬರ್ಕೊಡ್ರಿ.